ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ರಕಟಣೆ ಪುಸ್ತಕದ ಅತ್ಯಂತ ಸಂಕೀರ್ಣ, ನಿಗೂಢ ಮತ್ತು ಕುತೂಹಲಕಾರಿಯಾದ ಒಂದು ಭಾಗದ ಒಳಹೊಕ್ಕು ನೋಡೋಣ. ಅದೇ 7 ತುತ್ತೂರಿಗಳು ಊದಿದಾಗ ನಡೆಯುವ ವಿನಾಶಕಾರಿ ಘಟನೆಗಳ ಒಂದು ಕಾಲಾನುಕ್ರಮ. ಈ ಭವಿಷ್ಯವಾಣಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗೋಣ. ಆರಂಭಿಕ ದುರಂತಗಳಿಂದ ಹಿಡಿದು ಅಂತಿಮ ಮಹಾಸಂಘರ್ಷ ಮತ್ತು ಅದರ ಅಂತ್ಯದವರೆಗೆ ಎಲ್ಲವನ್ನೂ ಒಂದು ಕ್ರಮದಲ್ಲಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಇಡೀ ಘಟನಾವಳಿಗಳ ಆರಂಭ ಆಗೋದು 7ನೇ ಮುದ್ರೆಯನ್ನ ತೆರೆದಾಗ. ಆದರೆ ಆಶ್ಚರ್ಯ ಅಂದ್ರೆ, ಈ ಮುದ್ರೆ ತೆರೆದ ತಕ್ಷಣ ಯಾವುದೇ ಘಟನೆ ನಡೆಯೋದಿಲ್ಲ. ಬದಲಿಗೆ 7 ದೇವದೂತರು 7 ತುತ್ತೂರಿಗಳನ್ನು ಊದಲು ಸಿದ್ಧರಾಗಿ ನಿಂತಿರುವುದಷ್ಟೇ ಕಾಣಿಸುತ್ತೆ. ಅಂದ್ರೆ ಈ ಒಂದು ಕ್ಷಣ ಮುಂದೆ ನಡೆಯಲಿರುವ ಎಲ್ಲಾ ದೊಡ್ಡ ದೊಡ್ಡ ತೀರ್ಪುಗಳಿಗೆ ಒಂದು ಟ್ರಿಗರ್ ಪಾಯಿಂಟ್ ಇದ್ದ ಹಾಗೆ. ಇದುವೇ ಭೂಮಿಯ ಮೇಲೆ ದೇವರ ತೀರ್ಪಿನ ಸರಣಿಯನ್ನ ಪ್ರಾರಂಭಿಸುವ ಒಂದು ವೇಗವರ್ಧಕ. ಓಕೆ, ಈಗ ಮೊದಲ 4 ತುತ್ತೂರಿಗಳ ಕಡೆ ಗಮನ ಕೊಡೋಣ. ಇವು ನೇರವಾಗಿ ನಮ್ಮ ಪ್ರಕೃತಿಯ ಮೇಲೆ, ಅಂದ್ರೆ ನಮ್ಮ ಪರಿಸರದ ಮೇಲೆ ಎಂಥ ವಿನಾಶಕಾರಿ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈ 3ನೇ ಒಂದು ಭಾಗ ಅನ್ನೋ ಸಂಖ್ಯೆಯನ್ನ ನೆನಪಿನಲ್ಲಿಟ್ಕೊಳ್ಳಿ. ಇದು ತುಂಬ ಮುಖ್ಯ, ಯಾಕಂದ್ರೆ ಈ ಭವಿಷ್ಯವಾಣಿಯಲ್ಲಿ ಇದು ಮತ್ತೆ ಮತ್ತೆ ಬರುತ್ತೆ. ಇದು ಸಂಪೂರ್ಣ ನಾಶವಲ್ಲ, ಬದಲಾಗಿ ಜನರಿಗೆ ಪಶ್ಚಾತ್ತಾಪ ಪಡಲು ಒಂದು ಅವಕಾಶ ಕೊಡುವ ತೀವ್ರವಾದ ತೀರ್ಪನ್ನ ಸಂಕೇತಿಸುತ್ತೆ. ಮೊದಲ ತುತ್ತೂರಿ ಊದಿದ ತಕ್ಷಣ ಭೂಮಿಯ ಮೇಲೆ ಬೆಂಕಿ ಮತ್ತು ಆಲಿಕಲ್ಲು ಬೀಳುತ್ತೆ. ಇದರಿಂದ ಭೂಮಿಯ ಮೇಲಿರುವ ಎಲ್ಲಾ ಗಿಡಮರಗಳಲ್ಲಿ 3ನೇ ಒಂದು ಭಾಗ ಸುಟ್ಟು ಬೂದಿಯಾಗುತ್ತೆ. ಇದು ಆಗಲೇ ಇರೋ ಆಹಾರದ ಕೊರತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸುತ್ತೆ. 2ನೇ ತುತ್ತೂರಿ ಸಮುದ್ರಗಳನ್ನೇ ಗುರಿಯಾಗಿಸುತ್ತೆ. ಸಾಗರಗಳ 3ನೇ ಒಂದು ಭಾಗ ರಕ್ತವಾಗಿ ಬದಲಾಗುತ್ತೆ ಮತ್ತು ಅಲ್ಲಿರುವ 3ನೇ ಒಂದು ಭಾಗದಷ್ಟು ಜಲಚರಗಳು ಸತ್ತು ಹೋಗ್ತವೆ. ಇದರಿಂದ ಪ್ರಪಂಚದ ಆಹಾರ ಸರಪಳಿ ಇನ್ನಷ್ಟು ಹಾಳಾಗುತ್ತೆ. ಇದರ ನಂತರ 3ನೇ ತುತ್ತೂರಿಯ ಹೊಡೆತ ಬೀಳೋದು ನಮ್ಮ ಕುಡಿಯೋ ನೀರಿನ ಮೂಲಗಳಿಗೆ. ವರ್ಮ್ವುಡ್ ಅಥವಾ ಕಹಿ ಎಂಬ ನಕ್ಷತ್ರವೊಂದು ಬಿದ್ದು ನದಿಗಳು ಮತ್ತು ನೀರಿನ ಬುಗ್ಗೆಗಳಲ್ಲಿ 3ನೇ ಒಂದು ಭಾಗದಷ್ಟು ನೀರು ವಿಷಪೂರಿತವಾಗಿ ಕುಡಿಯಲಾಗದಷ್ಟು ಕಹಿಯಾಗ್ಬಿಡತ್ತೆ. ಇದು ಎಲ್ಲಿಗೆ ಬಂದ್ ನಿಲ್ಲುತ್ತೆ ನೋಡಿ. ವಿನಾಶ ಕೇವಲ ಭೂಮಿಗೆ ಸೀಮಿತವಾಗಿಲ್ಲ, ಅದು ಆಕಾಶಕ್ಕೂ ತಟ್ಟುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರಗಳ 3ನೇ ಒಂದು ಭಾಗದಷ್ಟು ಬೆಳಕು ಕಡಿಮೆಯಾಗಿ ಹಗಲು ರಾತ್ರಿಯ ಚಕ್ರವೇ ಅಸ್ತವ್ಯಸ್ತಗೊಳ್ಳುತ್ತೆ. ಇದು ಪರಿಸರದ ಮೇಲೆ ಮತ್ತು ಸಮಾಜದ ಮೇಲೆ ಇನ್ನಷ್ಟು ಕೆಟ್ಟ ಪರಿಣಾಮ ಬೀರ್ಬೋದು. ಇಲ್ಲಿವರೆಗೆ ಪ್ರಕೃತಿಯ ಮೇಲೆ ನಡೆದ ದಾಳಿಯನ್ನ ನೋಡಿದ್ವಿ, ಆದ್ರೆ ಇಲ್ಲಿಂದ ಮುಂದೆ ಕಥೆ ಒಂದು ಭಯಾನಕ ತಿರುವು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಮುಂದಿನ 3 ತುತ್ತೂರಿಗಳನ್ನ 3 ಮಹಾವಿಪತ್ತುಗಳು ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ಒಂದು ದೊಡ್ಡ ಬದಲಾವಣೆಯಾಗೋದನ್ನ ನಾವು ಗಮನಿಸಲೇಬೇಕು. ಇಲ್ಲಿವರೆಗಿನ ತೀರ್ಪು ಭೂಮಿ, ಸಮುದ್ರ, ಆಕಾಶ ಅಂದ್ರೆ ಪರಿಸರದ ಮೇಲೆ ಇತ್ತು. ಆದರೆ ಈಗ ಫೋಕಸ್ ನೇರವಾಗಿ ಮನುಷ್ಯರ ಮೇಲೆ ಶಿಫ್ಟ್ ಆಗುತ್ತೆ. ಈ 3 ವಿಪತ್ತುಗಳು ನೇರವಾಗಿ ಮಾನವೀಯತೆಯ ಮೇಲೆ ದಾಳಿ ಮಾಡ್ತವೆ. ಮೊದಲ ವಿಪತ್ತು ಶುರುವಾಗೋದೆ ಪಾತಾಳದ ಬಾಗಿಲು ತೆರೆದುಕೊಳ್ಳೋದರಿಂದ. ಅಲ್ಲಿಂದ ಬರುವ ಭಯಂಕರ ಮಿಡತೆಗಳು ದೇವರ ಮುದ್ರೆ ಇಲ್ಲದವರನ್ನು 5 ತಿಂಗಳ ಕಾಲ ನಿರಂತರವಾಗಿ ಪೀಡಿಸ್ತವೆ. ಆ ನೋವು ಚೇಳುಕುಟುಕಿದ ಹಾಗೆ ಇರುತ್ತೆ ಅಂತ ಹೇಳಲಾಗಿದೆ. ಇನ್ನು 2ನೇ ವಿಪತ್ತು. ಇದು ಯೂಫ್ರೆಟೀಸ್ ನದಿಯ ಹತ್ರ ಬಂಧನದಲ್ಲಿದ್ದ 4 ದೇವದೂತರ ಬಿಡುಗಡೆಯೊಂದಿಗೆ ಶುರುವಾಗುತ್ತೆ. ಇವರದ್ದೇ ಒಂದು ನಿರ್ದಿಷ್ಟ ಮತ್ತು ಮಾರಣಾಂತಿಕ ಮಿಷನ್ ಇದೆ. ಅಲ್ಲಿಂದ ಬರೋದು ಬರೋಬ್ಬರಿ 20 ಕೋಟಿ ಸೈನಿಕರ ಒಂದು ಸೇನೆ. ಈಗಾಗಲೇ ಹಿಂದಿನ ವಿಪತ್ತುಗಳಿಂದ ಬದುಕುಳಿದಿದ್ದಾರಲ್ಲ, ಅವರಲ್ಲಿ ಮತ್ತೆ 3ನೇ ಒಂದು ಭಾಗದಷ್ಟು ಜನರನ್ನ ಈ ಸೇನೆ ಕೊಂದುಹಾಕುತ್ತೆ. 6ನೇ ತುತ್ತೂರಿ ಕೇವಲ ವಿನಾಶವನ್ನಷ್ಟೇ ತರೋದಿಲ್ಲ, ಅದು ಅಂತಿಮ 7 ವರ್ಷಗಳ ಅವಧಿಯನ್ನು ಶುರು ಮಾಡುತ್ತೆ. ಇದರಲ್ಲಿ ಮೊದಲ 42 ತಿಂಗಳ ಕಾಲ, ಅಂದ್ರೆ 3.5 ವರ್ಷ, ದೇವರ ಅನುಯಾಯಿಗಳಿಗೆ ಮಹಾಸಂಕಟದ ಸಮಯವಾಗಿರುತ್ತೆ. ಅಂದ್ರೆ ಈ 42 ತಿಂಗಳಿದೆಯಲ್ಲ, ಇದು ಒಂದು ರೀತಿ ಆಧ್ಯಾತ್ಮಿಕ ಯುದ್ಧದ ಕಾಲ. ಒಂದು ಕಡೆ ದೇವರಿಂದ ರಕ್ಷಿಸಲ್ಪಟ್ಟ 144,000 ಜನರು, ಇನ್ನೊಂದು ಕಡೆ ಮೃಗ ಅಂತ ಕರೆಯಲಾಗುವ 2 ದುಷ್ಟ ಶಕ್ತಿಗಳು. ಇವೆರಡರ ನಡುವಿನ ಸಂಘರ್ಷವೇ ಈ ಸಮಯದ ಮುಖ್ಯ ಘಟನೆ. ಈ ಸಂಘರ್ಷದ ಮಧ್ಯೆಯೂ ಆ 1,44,000 ಜನರು ಮನುಷ್ಯರಿಗೆ 3 ಮುಖ್ಯ ಎಚ್ಚರಿಕೆಗಳನ್ನ ಕೊಡ್ತಾನೇ ಇರ್ತಾರೆ. ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಿ, ದುಷ್ಟತನದ ಸಂಕೇತವಾದ ಬಾಬೆಲ್ ಪತನವಾಗಿದೆ ಮತ್ತು ಮೃಗದ ಗುರುತನ್ನು ಸ್ವೀಕರಿಸಬೇಡಿ ಅಂತ. ಆದರೆ ಆ 42 ತಿಂಗಳುಗಳ ಕೊನೆಯಲ್ಲಿ ಸಮುದ್ರದಿಂದ ಬಂದ ಮೃಗಕ್ಕೆ ಆ 1,44,000 ಜನರನ್ನು ಸೋಲಿಸಿ ಕೊಲ್ಲೋದಕ್ಕೆ ಅನುಮತಿ ಸಿಗುತ್ತೆ. ಇದು ಅಂತಿಮ ವಾರದ ಮೊದಲ ಭಾಗದ ಅಂತ್ಯವನ್ನು ಸೂಚಿಸುತ್ತೆ ಮತ್ತು 7ನೇ ತುತ್ತೂರಿಗೆ ದಾರಿ ಮಾಡಿಕೊಡುತ್ತೆ. ಸರಿ,
ಇದೆಲ್ಲವೂ ಕ್ಲೈಮ್ಯಾಕ್ಸ್ಗೆ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. 7ನೇ ಮತ್ತು ಕೊನೆಯ ತುತ್ತೂರಿ ಊದಿದಾಗ ಏನಾಗುತ್ತೆ? 7ನೇ ತುತೂರಿಯ ಧ್ವನಿ ಅಂದ್ರೆ 3ನೇ ವಿಪತ್ತು ಒಂದು ದೊಡ್ಡ ಅಧಿಕಾರದ ಬದಲಾವಣೆಯನ್ನ ಘೋಷಿಸುತ್ತೆ. ಆಗ ಸ್ವರ್ಗದಲ್ಲಿ ಈ ಮಾತು ಕೇಳಿಬರುತ್ತೆ: ಜಗತ್ತಿನ ರಾಜ್ಯವು ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ರಾಜ್ಯವಾಯಿತು ಮತ್ತು ಆತನು ಎಂದೆಂದಿಗೂ ಆಳುವನು. ಈ ಸಮಯದಲ್ಲಿ ಮೊದಲ ಪುನರುತ್ಥಾನ ನಡೆಯುತ್ತೆ. ಇದು ಒಂದೇ ಸನ ನಡೆಯುವ ಘಟನೆಯಲ್ಲ, ಬದಲಿಗೆ ಇದೊಂದು ಹಂತಹಂತವಾದ ಪುನರುತ್ಥಾನ. ಮೊದಲು 1,44,000 ಜನರು, ನಂತರ ಮಹಾಸಂಕಟದಲ್ಲಿ ಮತ್ತು ಅದಕ್ಕೂ ಹಿಂದೆ ಮರಣ ಹೊಂದಿದ ಹುತಾತ್ಮರು ಮತ್ತು ಕೊನೆಯದಾಗಿ ಹಳೆಯ ಒಡಂಬಡಿಕೆಯ ಕಾಲದ ಸಂತರು ಪುನರುತ್ಥಾನಗೊಳ್ತಾರೆ. ಹಾಗಿದ್ರೆ ಒಂದು ಕಡೆ ವಿಶ್ವಾಸಿಗಳಿಗೆ ಪುನರುತ್ಥಾನದ ಭಾಗ್ಯ ಸಿಕ್ತಿದ್ರೆ, ಇನ್ನೊಂದು ಕಡೆ ಅದೇ 7ನೇ ತುತೂರಿ ಅಂದ್ರೆ 3ನೇ ವಿಪತ್ತು ಅವರನ್ನ ಹಿಂಸಿಸಿದವರ ಮೇಲೆ ದೇವರ ಅಂತಿಮ ತೀರ್ಪನ್ನು ತರುತ್ತೆ. ಇದನ್ನೇ ಕೋಪದ ಬಟ್ಟಲುಗಳು ಅಂತನೂ ಕರೆಯಲಾಗುತ್ತೆ. ಹಾಗಿದ್ರೆ ನಾವು ನೋಡಿದ ಹಾಗೆ ಪರಿಸರದ ನಾಶದಿಂದ ಶುರುವಾಗಿ ಆಧ್ಯಾತ್ಮಿಕ ಯುದ್ಧದ ಮೂಲಕ ಸಾಗಿ ಅಂತಿಮವಾಗಿ ಪುನರುತ್ಥಾನದಲ್ಲಿ ಕೊನೆಗೊಳ್ಳುವ ಈ ಇಡೀ ಸರಣಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವ ಕೊನೆಯ ದಿನಗಳ ಒಂದು ಚಿತ್ರಣವನ್ನ ಕೊಡುತ್ತೆ. ಇದೆಲ್ಲವನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಸಾವಿರಾರು ವರ್ಷಗಳ ಹಿಂದೆ ಬರೆದ ಇಂತಹ ವಿವರವಾದ ನಾಟಕೀಯ ಭವಿಷ್ಯವಾಣಿಗಳು ಇವತ್ತಿಗೂ ನಮ್ಮ ಭವಿಷ್ಯದ ಬಗೆಗಿನ ನಂಬಿಕೆಗಳ ಮೇಲೆ ಮತ್ತು ನಮ್ಮ ಯೋಚನೆಗಳ ಮೇಲೆ ಹೇಗೆ ಇಷ್ಟೊಂದು ಪ್ರಭಾವ ಬೀರ್ತಾ ಇವೆ?